ನಾನು ತರಕಾರಿ ತಗೊಂಡಿದ್ದೇನೆ. ಕ್ಯಾರೆಟ್, ಬೀನ್ಸ್ ಹಾಗೆ ಮಶ್ರೂಮ್, ಆಲೂಗಡ್ಡೆ ತಗೊಂಡಿದ್ದೇನೆ. ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಒಂದು ಬಾಣಲೆಗೆ 1-2 ಸ್ಪೂನ್ ಎಣ್ಣೆ ಹಾಕಿ ದೊಡ್ಡದೊಂದು ಈರುಳ್ಳಿಯನ್ನು ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕು. ಹಾಗೆ ಅದಕ್ಕೆ ಒಂದು 10 ಗೋಡಂಬಿ ಬೀಜವನ್ನು ಹಾಕಬೇಕು. ನಾನಿಲ್ಲಿ ಇಡೀ ಗೋಡಂಬಿ ಬೀಜವನ್ನು ಹಾಕಿಕೊಂಡಿದ್ದೇನೆ, 4-5 ಹಾಕಿಕೊಂಡಿದ್ದೇನೆ. ಹಾಗೆ ನೀವು ಅರ್ಧ ಆದರೆ ಒಂದು 10 ಹಾಕಿಕೊಳ್ಳಿ. ಹಾಗೆ ಒಂದು ಅರ್ಧ ಕಪ್ನಷ್ಟು ಗಟ್ಟಿ ಮೊಸರು ಹಾಕಿಕೊಳ್ಬೇಕು. ದೊಡ್ಡದೊಂದು ಟೊಮೆಟೊ ಕಟ್ ಮಾಡಿ ಹಾಕಿಕೊಳ್ಳಿ. ಹಾಗೆ ಇಲ್ಲಿ 2 ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು 1/4 ಸ್ಪೂನು ಅರಶಿನ ಪೌಡರ್ ಹಾಕಿಕೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹುಡಿ, ಹಾಗೆ 1 ಸ್ಪೂನು ಕೊತ್ತಂಬರಿ ಹುಡಿಯನ್ನು ಹಾಕಿಕೊಂಡಿದ್ದೇನೆ. ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲೆ ಪೌಡರ್ ಹಾಕಿಕೊಂಡಿದ್ದೇನೆ. ಹಾಗೆ ಇದಕ್ಕೆ ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕಿಕೊಳ್ಳಿ. ನಂತರ ಇದಕ್ಕೆ 1 ಗ್ಲಾಸಿನಷ್ಟು ನೀರು ಹಾಕಿಕೊಳ್ಳಿ. ಸ್ವಲ್ಪ ಬೇಯಿಸ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳಿ. 10 ನಿಮಿಷ ಬೇಯಿಸ್ಕೊಳ್ಬೇಕು. ಗೀ ರೈಸ್ ಮಾಡಲಿಕ್ಕೆ ನಾನು 1 ಕಪ್ ಬಾಸ್ಮತಿ ಅಕ್ಕಿ ತಗೊಂಡಿದ್ದೇನೆ. ಹಾಗೆ ಅದನ್ನು ಚೆನ್ನಾಗಿ ತೊಳಿಬೇಕು. ತೊಳೆದು ತದನಂತರ 1 ಕಪ್ ಬಾಸ್ಮತಿ ಅಕ್ಕಿಗೆ 2 ಕಪ್ ನೀರು ಹಾಕಿ ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡಿ. ಒಂದು ಪಾತ್ರೆಯಲ್ಲಿ ಇಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಬಟರ್ ಕ್ಯೂಬನ್ನು ಹಾಕಿಕೊಳ್ಳಿ. ಹಾಗೆ ಇದಕ್ಕೆ 1 ಸ್ಪೂನ್ನಷ್ಟು ಜೀರಿಗೆ, ಹಾಗೆ ಎಲ್ಲ ಸ್ಪೈಸಸ್ ಹಾಕ್ಕೊಳ್ಬೇಕು. ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸಣ್ಣಗೆ ಕಟ್ ಮಾಡಿಕೊಂಡ ಬೆಳ್ಳುಳ್ಳಿ ಹಾಗೆ ಸಣ್ಣಗೆ ಕಟ್ ಮಾಡಿಕೊಂಡ ಶುಂಠಿಯನ್ನು ಹಾಕಿ ಸ್ವಲ್ಪ ಬಣ್ಣ ಬರುವವರೆಗೆ ಸ್ವಲ್ಪ ಫ್ರೈ ಮಾಡಿ, ನಂತರ ಕಟ್ ಮಾಡಿಟ್ಟ ಆಲೂಗಡ್ಡೆ, ಬೀನ್ಸ್, ಕ್ಯಾರೆಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಹಾಗೆ ಇದಕ್ಕೆ 1.5 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಬೇಕು. ನೋಡಿ ಇಲ್ಲಿ ಒಂದು ಅರ್ಧದಷ್ಟು ಬೇಯ್ದಿದೆ. ಆಮೇಲೆ ಇದಕ್ಕೆ ಕಟ್ ಮಾಡಿಟ್ಟ ಮಶ್ರೂಮು ಹಾಗೆ ನನ್ನಲ್ಲಿ ಬೇಯಿಸಿದ ಬಟಾಣಿ ಇತ್ತು, ಅದನ್ನು ಹಾಕಿಕೊಂಡೆ. ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಲಿಕ್ಕೆ ಬಿಡಬೇಕು. ಇಲ್ಲಿ ಗೀ ರೈಸ್ ಮಾಡಲಿಕ್ಕೆ ನಾನಿಲ್ಲಿ ಕುಕ್ಕರ್ ತಗೊಂಡಿದ್ದೇನೆ. ಕುಕ್ಕರಿಗೆ 2 ಸ್ಪೂನಿನಷ್ಟು ತುಪ್ಪ ಹಾಕಿಕೊಳ್ಳಿ. ಹಾಗೆ ಇದಕ್ಕೆ ಒಂದು 10 ಎಸಳು ಗೋಡಂಬಿ ಬೀಜ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಒಂದು ಅರ್ಧದಷ್ಟು ಫ್ರೈ ಆಗುವಾಗ ಒಂದು 10 ದ್ರಾಕ್ಷಿಯನ್ನು ಹಾಕಿ, ಒಣ ದ್ರಾಕ್ಷಿ. ಅದು ಫ್ರೈ ಆದ ನಂತರ ಸಪ್ರೇಟಾಗಿ ಇಡಬೇಕು. ಹಾಗೆ ಇನ್ನೊಂದು ಸ್ಪೂನು ತುಪ್ಪವನ್ನು ಹಾಕಿಕೊಳ್ಬೇಕು. ಗೀ ರೈಸ್ ಆದಮೇಲೆ ಗೀ ಸ್ವಲ್ಪ ಜಾಸ್ತಿ ಇರಬೇಕಾಗ್ತದೆ. ಸ್ಪೈಸಸನ್ನು ಹಾಕಿಕೊಳ್ಳಿ. ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿಕೊಳ್ಳಿ. ಹಾಗೆ ಸೋಂಪನ್ನು ಕೂಡ 1 ಸ್ಪೂನ್ ಹಾಕ್ಕೊಳ್ಬೇಕು. ಹಾಗೆ ನಾನಿಲ್ಲಿ ದೊಡ್ಡದೊಂದು ಈರುಳ್ಳಿಯನ್ನು ತುಂಬ ಪೂರ ಕಟ್ ಮಾಡಿ ಹಾಕಿಕೊಳ್ಳುತ್ತೇನೆ. ಹಾಗೆ ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಫ್ರೈ ಮಾಡಿಕೊಳ್ಳಿ. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿಕೊಳ್ಬೇಕು. ಅದನ್ನು ಸ್ವಲ್ಪ ಫ್ರೈ ಮಾಡಿ ಇಲ್ಲಿ ನೆನೆಸಿಟ್ಟ ಅಕ್ಕಿಯನ್ನು ಮಿಕ್ಸ್ ಮಾಡಿಕೊಳ್ಬೇಕು.
ಲಿಂಬೆ ಹುಳಿಯನ್ನು ಸ್ವಲ್ಪ ಹಿಂಡಿ ಇದಕ್ಕೆ. ಲಿಂಬೆ ಹುಳಿಯಿಂದ ಸ್ವಲ್ಪ ಟೇಸ್ಟ್ ತುಂಬ ಒಳ್ಳೆ ಬರ್ತದೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ. ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸಬೇಕು. ಇಲ್ಲಿ ತಣ್ಣಗಾದ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು. ಇಲ್ಲಿ ಬೆಂದ ವೆಜಿಟೇಬಲ್ಸ್ಗಳಿಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ತುಂಬ ತೆಳ್ಳಗೆ ಮಾಡಲಿಕ್ಕಿಲ್ಲ, ಗ್ರೇವಿ ಟೈಪ್ ಇರಲಿ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಗ್ರೇವಿ ಕುದಿದ ನಂತರ ಕಸೂರಿ ಮೇಥಿಯನ್ನು ಹಾಕಿಕೊಳ್ಬೇಕು. ಕಸೂರಿ ಮೇಥಿ ಹಾಕೋದ್ರಿಂದ ತುಂಬ ಟೇಸ್ಟ್ ಬರ್ತದೆ, ಸ್ಮೆಲ್ ಕೂಡ ಒಳ್ಳೆಯದಿರ್ತದೆ. ನೋಡಿ, ಇಲ್ಲಿ 2 ವಿಸಿಲ್ ಆದ ನಂತರ ಗೀ ರೈಸ್ ನೋಡಿ ಬಿಡಿ ಬಿಡಿಯಾಗಿ, ಅನ್ನ ಹೇಗೆ ಬಿಡಿ ಬಿಡಿಯಾಗಿ ಇದೆ ನೋಡಿ. ಹಾಗೆ ಇದಕ್ಕೆ ಹುರಿದಿಟ್ಟಂಥ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿಕೊಳ್ಬೇಕು. ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೀಗೇ ಇನ್ನೂ ವಿಡಿಯೋಗಳು ನೋಡ್ತಾ ಇರಿ.